ಲಾಕ್ನ ಯಾರು ನಮ್ಮ ಅಪ್ಪ ತೆಗಿತಾನ ಡೋರ ಮಾಡೋಣ. ನಿಮಗೆ ಕಾರ್ ಹತ್ರ ಹೋಗಕ್ಕೆ ದಾರಿ ಕಾಣಿಸ್ತಾ ಇದೆಯಾ? ಮತ್ತೊಮ್ಮೆ ಕರೀರಿ, ಇನ್ನೊಮ್ಮೆ ಕರೀರಿ. ಮ್ಯಾಪ್ ಬಂತು. ಈಗ ನನಗೆ ದಾರಿ ಕಾಣಿಸ್ತಾ ಇದೆ. ನಿಂಗೆ ಕಾಣಿಸ್ತಿದ್ಯಾ? ವಾಟ್ಸ್ಆಪ್ ಗೈಸ್, ಹೋಪ್ ಎವ್ರಿಥಿಂಗ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 45 ಆಫ್ ನಮ್ಮ 50 ಡೇಸ್ ಚಾನಲ್ನಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಇಂಚರ ವಿಸ್ತಾ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾನೆ ಸುದೀನು. ಅವನೇ ನಮಗೆ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋದು ಇವತ್ತು. ರಿವ್ಯೂ ವಿಡಿಯೋಗೆಲ್ಲ ನಮ್ಮ ಸುದೀನಿಗೆ ಕೊಡೋದು ಇವತ್ತು. ಯಾಕಂದರೆ ಒಬ್ರಿನ ಕೈಯಲ್ಲಿ ಆಗೋಲ್ಲ. ನಾನು ಈ ಕಡೆ ಫೋಟೋಸ್ ತೆಗಿತಾಯಿದ್ರೆ ನಮ್ಮ ಸುದೀನ್ ರಿವ್ಯೂ ವಿಡಿಯೋ ಹಾಕ್ತಾನೆ. ಎಲ್ಲರದು ಬ್ರೇಕ್ಫಾಸ್ಟ್ ಆಯ್ತಾ ಗಾಯ್ಸ್? ಗಾಯ್ಸ್ 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 ಮಳೆ ಬರುತ್ತೆ ಅಂತ ಕಾರ್ ತೊಗೊಂಡೆ. ಆ್ಯಕ್ಚುಲಿ ಕಾರ್ ತೊಗೊಂಡೋಗೋ ಪ್ಲ್ಯಾನ್ ಇರಲಿಲ್ಲ. ನೆನ್ನೆ ಆ್ಯಕ್ಚುಲಿ ಒಳ್ಳೇದಾಯಿತು ತೊಗೊಂಡೋಗಿದ್ದು. ನೆನ್ನೆ ಬರಬೇಕಾದ್ರೆ ಹೆವಿ ಚಳಿ ಅಂದರೆ ಹೆವಿ ಚಳಿ. ಇಷ್ಟೊತ್ತಿಗೆ ನಾನು ಜ್ವರ ಬಂದು ಮಂಕೊಬೇಕಾಗುತ್ತೆ. ಇನ್ ಕೇಸ್ ನಾನೇನಾದರೂ ನೆನ್ನೆ ಬೈಕ್ ತೊಗೊಂಡು ಏನಾದರೂ ಹೋಗಿದ್ರೆ ಕ್ಯಾಪ್ಚರ್ ಸ್ಟುಡಿಯೋಸ್ ಅವ್ರನ್ನ ಕರ್ಕೊಂಡು. ಆ್ಯಂಡ್ ನೀವು ತುಂಬ ಜನ ಯೋಚನೆ ಮಾಡ್ಬೋದು, ಕ್ಯಾಪ್ಚರ್ ಸ್ಟುಡಿಯೋಸ್ ಯಾಕೆ ಸಂಡೇ ಬರೋಲ್ಲ ಅಂತ. ಸಂಡೇಗೆ ನನ್ನ ಹತ್ರ ಒಂದು DSLR ಇದೆ, ಓಕೆನಾ. ನಂದು ಹ್ಯಾಂಡಲ್ ಮಾಡುತ್ತೆ ಆನ್ ಮಾರ್ನಿಂಗ್ ಟೈಮ್. ಬಟ್ ನೈಟ್ ಟೈಮು ನನ್ನ ಕ್ಯಾಮ್ರಾ ಇತ್ತಲ್ಲ, ವಿ ನೀಡ್ ಲೋ ಲೈಟ್ ಕ್ಯಾಮ್ರಾಸ್. ಸೊ ಅವ್ರ ಹತ್ರ ಸೋನಿ R4 ಇದೆ. ಹಾಗಾಗಿ ಅಲ್ಲಿ ಅದು ಡೀಲ್ ಆಗುತ್ತೆ. ಅದೇ ಕಾರಣಕ್ಕೆ ಅವರು ಸಂಡೇ ಬರಲ್ಲ. ಆ್ಯಂಡ್ ಸಂಡೇ ನನ್ನದೇ ಕ್ಯಾಮ್ರಾ ಇದೆಯಲ್ಲ, ಲೈಕ್ ಅವಶ್ಯಕತೆ ಬರಲ್ಲ. ಹಾಗಾಗಿ ಸುಮ್ಮನೆ ಅವ್ರಿಗೆ ಎಂತ ತೊಂದರೆ ಕೊಡೋದಲ್ವ. ನನಗೆ ಮೈನ್ ಬೇಕಾಗಿರೋದೆ ಸ್ಯಾಟರ್ಡೇ ನೈಟಿಗೆ. ಆ್ಯಂಡ್ ದೇ ವಿಲ್ ಕಮ್ ಆನ್ ಸ್ಯಾಟರ್ಡೇ ನೈಟ್. ದಟ್ಸ್ ಎನಫ್. ಬ್ರೇಕ್ಫಾಸ್ಟ್ ಮಾಡಬೇಕು, ಹೋಮ್ ಸ್ಟೇ ಹೋಗಬೇಕು. ಇಲ್ಲೇ 8:50 ಆಗೋಯ್ತು. ಅಲ್ಲಿ ಹೋಗೋದಂಗೆ 9:30 ಆಗುತ್ತೆ ಆ್ಯಸ್ ಯೂಶ್ವಲ್. ಹೆಂಗಾದರೂ ಗೆಸ್ಟ್ ಚೆಕ್ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ 9:30ಗೆ. 9:30ಇಂದ ನಾವು 11:30 ತನಕ ಅಲ್ಲಿದ್ದು 11:30 ಹೊರಡ್ತೀವಿ. 11:15 ಅಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಮುಗಿಯುತ್ತೆ, ಅಟ್ಮೋಸ್ಟ್ ಮುಗಿಯುತ್ತೆ. ಅದಾದಮೇಲೆ ಹೊರಡ್ತೀವಿ. ಇವತ್ತೊಂದು ರೀಲ್ ಬೇರೆ ಶೂಟ್ ಮಾಡಬೇಕು. ರೀಲ್ ಶೂಟ್ ಮಾಡಿ ಪೋಸ್ಟ್ ಮಾಡಬೇಕು ಅಕೌಂಟಿಗೆ. ಅದೊಂದು ಇದೆ ಜಾಬ್. ಹಲೋ, ಮೈಕ್ ಟೆಸ್ಟ್ ಮಾಡಿದೆ, ಎದುರುಗಡೆ. ಪೆಟ್ರೋಲ್ ಹಾಕ್ಸ್ಲಿಲ್ಲ. ಸಿಗ್ನಲ್ ಇದೆಯಾ? ಥ್ಯಾಂಕ್ ಗಾಡ್. 35 ಸೆಕೆಂಡ್ ಇದೆ. ಅದೃಷ್ಟ ಮಾಡಿರ್ಬೇಕು, ಅದೃಷ್ಟ. ನಾನು ಈ ಟರ್ನಿಗೆ ಯಾಕೆ ಬಂದೆ? ಹೋಗ್ಲಿ ಬಿಡಿ, ಇಲ್ಲ ಫ್ಯೂಯಲ್ ಹಾಕ್ಸೋಣ. ಕಾವೇರಿ ದಾರಿ ಬಿಡಮ್ಮ. ನೋಡಿ ಎಷ್ಟು ಖಾಲಿ ಇದೆ. ಅಲ್ಲಿ ಎಷ್ಟು ರಶ್ ಇದೆ ಗೊತ್ತಾ ಪೆಟ್ರೋಲ್ ಬಂಕು. ಇಲ್ಲಿ ಫುಲ್ ಖಾಲಿ ಇದೆ, ಆರಾಮಾಗಿ ಹಾಕ್ಸ್ಬೋದು. ಅಣ್ಣ 300. ಹಾಂ, ನೋಡಿ ಎಷ್ಟು ಜಾಲಿ ಹಾಕ್ಸ್ಬೋದು ಪೆಟ್ರೋಲ್ನ, ಟೆನ್ಷನ್ನೇ ಇಲ್ಲ. ನೋಡು ಪೆಟ್ರೋಲು. ಹಾಂ, ಸವಾಸನೇ ಇಲ್ಲ. ಅಣ್ಣ 380 ಹೋಗ್ತಿತ್ತು ಈಗ. ನನ್ನ ಬೇರೆ ಫೇಸ್ ಸ್ಕ್ಯಾನ್ ಇರೋದು. ಸಿಂಗ್ ಅಂತ ಹೋಗ್ಬಿಡುತ್ತೆ ಫೇಸ್ ಸ್ಕ್ಯಾನ್ ಆಗಿ. ಅದು ಆಫ್ ಮಾಡ್ಬೇಕು ತಾನೇ. 2.68 ಲೀಟರ್ಸ್ ಬಂತಷ್ಟೇ. ಅವಾಗ 300 ರೂಪಾಯಿಗೆ 3 ಅಥವಾ 3.5 ಲೀಟ್ರ್ ಬರೋದು. ವಿ ಆರ್ ಬ್ಯಾಕ್ ಟು ಇಂಚರ ವಿಸ್ತಾ ಹೋಮ್ ಸ್ಟೇ ಆ್ಯಂಡ್ ವಿ ಆರ್ ಕ್ಲೈಂಬಿಂಗ್ ದಿಸ್. ನೀವು ಟೆನ್ಷನ್ ತಗೊಬಿಡಿ ಆಯಿತಾ. ನೀವು ಬಂದರೆ ನಿಮಗೆ ಜೀಪ್ ಬರುತ್ತೆ, ನಮಗೂ ಜೀಪ್ ಬರುತ್ತೆ. ಬಟ್ ಕಾಲ್ ಮಾಡಬೇಕು. ನಮಗೆ ಕಾಲ್ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ ಈಗ. ಅದಕ್ಕೋಸ್ಕರ ನಾವು ಕ್ಲೈಂಬ್ ಮಾಡ್ಕೊಂಡು ಹೋಗ್ತೀವಿ. ಮಜಾ ಬರುತ್ತೆ. ನಾವು ಟ್ರೆಕ್ಕಿಂಗ್ಗೆ ಅಭ್ಯಾಸ ಮಾಡ್ತಾಯಿದ್ದೀವಿ ನಾವು. ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಅದಕ್ಕೆ ಅಭ್ಯಾಸ ಮಾಡ್ತಾಯಿದ್ದೀವಿ. ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಒಂದು ಇಂಟ್ರೋ ಶೂಟ್ ಮಾಡ್ಬೇಕಣ್ಣ ಅದರ ಒಂದಿನ. ಹುಷಾರು. ಒಂದು ಡ್ರೋನ್ ಫ್ಲೈ ಮಾಡೋದು, ಒಂದು ಡ್ರೋನಿಗೆ ಬಾಯ್ ಹೇಳೋದು, ಇನ್ನೊಂದು ಸ್ಟುಡಿಯೋಲ್ಲಿ ನಿಂತ್ಕೊಂಡ್ಬಿಟ್ಟು ಏನಾದರೂ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಇನ್ನೊಂದು ನಂದು ರೂಮಲ್ಲಿ ಕೂತ್ಕೊಂಡು ಸ್ಟುಡಿಯೋಲ್ಲಿ ವಿಡಿಯೋ ಮಾಡ್ತಿರಂಗೆ, ಇನ್ನೊಂದು ನೇಚರ್ ಮಧ್ಯೆ ಟ್ರೆಕ್ ಹೋಗ್ತಿರಂಗೆ, ಎಲ್ಲ ಕ್ಲಿಪ್ ಸೇರಿ ಒಂದು ಇಂಟ್ರಾ ಮಾಡಬೇಕು. ಒಂದು 5 to 7 ಸೆಕೆಂಡ್ಸ್ ಬಂದರೆ ಸಾಕು, ಜಾಸ್ತಿ ಬೇಡ. ಸಖತ್ತಾಗುತ್ತೆ. ಸ್ಟಾರ್ಟಿಂಗು ಹಿಂದಿಸ್ ವಿಡಿಯೋ ಹಾಕ್ತೀನಲ್ಲ ಮಾಮೂಲಿ, ಅದಾದಮೇಲೆ ಇಂಟ್ರೋ. ಹಿಂದಿಸ್ ವಿಡಿಯೋ ಹಾಕ್ಬೇಕಾದ್ರೂ ಅಲ್ಲೊಂದು ಫ್ರೇಮ್ ಕ್ರಿಯೇಟ್ ಮಾಡಿಬಿಟ್ಟು ಹಾಕ್ಬೇಕು. ಇನ್ಮೇಲೆ ಫ್ರೇಮ್ ಕ್ರಿಯೇಟ್ ಹಾಕ್ಬಿಟ್ಟು ಇನ್ ದಿಸ್ ವಿಡಿಯೋ ಫಾಲೋ ಶೇರ್ ಸಬ್ಸ್ಕ್ರೈಬ್ ಅಂತ ಕೆಳಗೆ ಬರ್ತಿರ್ಬೇಕು.
ಅಮ್ಮ ಆ ಫ್ರೇಮ್ ಒಳಗೆ ವಿಡಿಯೋ ಬರ್ತಾ ಇರಬೇಕು, ನಿಂದೆ ಕೆಲಸ. ನಮ್ಮ ಸುದೀನ್ ಈಸ್ ಗೆಟಿಂಗ್ ರೆಡಿ ಟು ಎಡಿಟ್ ದ ವೀಡಿಯೋಸ್. ಎಷ್ಟೊಡೆ ಒಂದೇ ದಿನ ತುಂಬಾ ಎಡಿಟ್ ಮಾಡಿಬಿಟ್ಟ, ತುಂಬಾ ಕಲ್ತಿಯನ್ ಕೂಡ. ದಟ್ಸ್ ಹೌ ಇಟ್ ಮೇಕ್ಸ್ ಟು ಲರ್ನ್ ಇಫ್ ಯು ಲರ್ನ್ ಬೈ ಸೆಲ್ಫ್. ಅವನೆಲ್ಲೋ ಕೋಚಿಂಗ್ ಸೆಂಟರ್ ಹೋಗ್ತಿಲ್ಲ, ಎಲ್ಲೂ ಇಲ್ಲ, ಈಸ್ ಲರ್ನಿಂಗ್ ಬೈ ಹಿಮ್ಸೆಲ್ಫ್. ಹೆಂಗಿದೆ ಸುದೀನ್ ಒಬ್ಬೊಬ್ಬನೇ ಕಲಿಯೋದು? ಚೆನ್ನಾಗಿ ಅರ್ಥ ಆಗುತ್ತಾನೆ ಅಲ್ಲ? ನೀನಾಗೆ ಕಲಿಯೋದ್ರಿಂದ ಲೈಕ್ ನೀನು ಏನು ಮಾಡ್ತಿದ್ಯಾ ಅನ್ನೋದು ನಿನಗೊಂದು ನೆನಪಿರುತ್ತೆ. ಸೆಕೆಂಡ್ ಟೈಮ್ ಮಾಡೋ ಹೊತ್ತಿಗೆ ಮತ್ತೆ ನೀನು ಹೋಗಿ ವಿಡಿಯೋ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಹೇಳ್ಕೊಟ್ರೆ ನೀನು ಮತ್ತೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತೀಯ. ಅದಕ್ಕೆ ನಾವಾಗೇ ಕಲಿಬೇಕು. ಅವನಿಗೆ ಜಸ್ಟ್ ಹೇಳಿದೆ ಅಷ್ಟೇ ಒಂದು ಸತಿ, ಆ್ಯಂಡ್ ಅವ್ನು ಇಂಪ್ಲಿಮೆಂಟ್ ಮಾಡಿ ಕಲಿತೆ ಬಿಟ್ಟ. ಇದೇ ಹೋಮ್ ಸ್ಟೇ, ಆ್ಯಂಡ್ ಇಲ್ಲೊಂದು ದಾರಿ ಇದೆ, ನಾವು ಇಲ್ಲಿಂದ ಹೋಗೋಣ, ಇನ್ನೂ ತಗೊಲ್ಲ. ದಿಸ್ ಈಸ್ ಬೆಟರ್. ನಿಧಾನ ಜಾಡ್ಕೊಂಬಂದ್ಯಾ? ಯಾ ಬಾಯ್, ಅಲ್ಲೆಲ್ಲ ಹೋಗ್ತೀವೋ? ಇಲ್ಲಿ ಲೆಟ್ಸ್ ಗೋ ಫ್ಯಾನ್. ಸುಸ್ತಾಯಿತು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸಿಗ್ತೀನಿ, ಇಲ್ಲ ಮಾಡ್ತಿದ್ದು ಸಿಗ್ತೀನಿ. ಜೀಪಲ್ಲಿ ಬಂದ್ವಿ ಕೆಳಗಿಂದ. ಸೊ ನಾನು ಇನ್ನು ಎಲ್ಲಿ ಕರ್ಕೊಂಬರ್ತೇನೆ ಒಂದಷ್ಟು ಐಡಿಯಾ ಇರಲಿಲ್ಲ, ಬಟ್ ಬಂದಮೇಲೆ ಥರ ವರ್ತ್ ಅನಿಸ್ತು. ಈ ಚಿಕ್ಕಮಂಗ್ಳೂರು ವೆದರ್ಗೆ ಸೂಟ್ ಆಗುತ್ತೆ ಪ್ಲೇಸ್ ಇದು. ಅಣ್ಣ ಅದೇನದು ಆಲ್ರೆಡಿ ಇದ ಮೇಲೆ ಇದೆ, ಅಲ್ಲಿದ ಮೇಲೆ ಇದು 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 ಜಾಕಾ? ಓ ಜಾಕ್. ನಮಗೆ ಅಷ್ಟು ಐಡಿಯಾ ಇರಲಿಲ್ಲ, ಅದಕ್ಕೆ ನೋಡೋಣ, ಡೌಟ್ ಇತ್ತಲ್ಲ, ಕ್ಲಾರಿಫೈ ಮಾಡ್ಕೊಳಕ್ಕೆ ಕೇಳಿದೆ. ಹೊರಟು ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಗಾಯ್ಸ್ ಶೂಟ್ ಎಲ್ಲ ಮುಗೀತು ಗಾಯ್ಸ್, ಆ್ಯಂಡ್ ನಾವಿವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ಸುದೀನ್ ಇದ್ದಾನೆ ಗಾಯ್ಸ್ ನಮ್ಮ ಜೊತೆ. ಡೋರ ಮಾಡೋಣ. ನಿಮಗೆ ಕಾರ್ ಹತ್ರ ಹೋಗೋಕ್ಕೆ ದಾರಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆಯಾ? ನಿಂಗೆ ಕಾಣಿಸ್ತಿದೆಯಾ? ಮ್ಯಾಪ್ ಕರಿ, ಮ್ಯಾಪ್. ಮತ್ತೊಮ್ಮೆ ಕರೀರಿ, ಇನ್ನೊಮ್ಮೆ ಕರೀರಿ. ಇಲ್ಲಿ ಮ್ಯಾಪೇ ಬಂತು. ಗೂಗಲ್ ಮ್ಯಾಪ್ ಹಾಕಂತೀರಿ? ಹೈ ಐ ಗೂಗಲ್ ಮ್ಯಾಪ್ ಹಾಕೋಣಾಗಿತ್ತು. ಗೂಗಲ್ ಮ್ಯಾಪ್, ಹಾಂ ಮ್ಯಾಪ್ ಬಂತು. ಈಗ ನನಗೆ ದಾರಿ ಕಾಣಿಸ್ತಾ ಇದೆ. ನಿಂಗೆ ಕಾಣಿಸ್ತಿದೆಯಾ? ಎಸ್, ಕಾಣಿಸ್ತಾ ಇದೆ. ಓ, ಅಲ್ಲಿ ಇದೆ ನಮ್ಮ ಕಾರು. ಆ ಕಾರ್ ಹತ್ರ ಹೋಗೋಕ್ಕೆ ಮೊದಲು ಕಲ್ಲು ದಾಟಿ, ರೋಡು ದಾಟಿ, ಮರ ದಾಟಿ ಕಾರ್ ಹತ್ರ ಹೋಗ್ಬೇಕು. ಹೆಂಗೆ ಹೋಗ್ಬೇಕು? ಕಲ್ಲು ದಾಟಿ, ರೋಡು ದಾಟಿ, ಮರ ದಾಟಿ ನಮ್ಮ ಕಾರ್ ಹತ್ರ ಹೋಗ್ಬೇಕು. ನಿಮಗೆ ಕಲ್ಲು ಕಾಣಿಸ್ತಿದೆಯಾ? ಕಾಣಿಸ್ತಿದೆಯಾ? ನಿಂಗೆ ಕಾಣಿಸ್ತಿದೆಯಾ? ಅಲ್ಲೇ ಕಲ್ಲು, ಅದೇ ಕಲ್ಲು, ಅದೇ ಕಲ್ಲು. ಡೌ ಮಾಡು, ಅದೇ ಕಲ್ಲು. ಈಗ ನಿಮಗೆ ರೋಡು ಕಾಣಿಸ್ತಿದೆಯಾ? ಕಲ್ಲನ್ನು ದಾಟಿ ಆಯ್ತು ನಾವು. ನಿಮಗೆ ರೋಡು ಕಾಣಿಸ್ತಿದೆಯಾ? ಕಾಣಿಸ್ತಿದ್ಯಾ? ಎಲ್ಲಿದೆ? ಹೂ, ಇಲ್ಲಿ. ಬನ್ನಿ ಬನ್ನಿ, ರೋಡು ದಾಟೋಣ, ಬನ್ನಿ ದಾಟೋಣ. ಭಕ್ಷೋದ್ಯಾನ್ ಪೀಕ್ಲ ಇನ್ಸ್ಟಾಗ್ರಾಮಲ್ಲಿ ಪಾರ್ಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡು, ಬೆಂಕಿ ಹೊಡುತ್ತೆ. ನಾವು ಈಗ ರೋಡು ದಾಟಿ ಆಯಿತು. ಈಗ ಮರ ದಾಟಬೇಕು. ನಿಮಗೆ ಮರ ಕಾಣಿಸ್ತಿದೆಯಾ? ಕಾಣಿಸ್ತಿದೆಯಾ? ಅಲ್ಲಿ. ಎಲ್ಲಿ? ಎಲ್ಲಿ? ಅಲ್ಲಿ. ಅಲ್ಲಿ ಮರ. ಬನ್ನಿ ಮರ ದಾಟೋಣ, ಬನ್ನಿ ದಾಟೋಣ. ನಿಮಗೆ ನಮ್ಮ ಕಾರು ಕಾಣಿಸ್ತಿದೆಯಾ? ಕಾಣಿಸ್ತಿದೆಯಾ? ಅಲ್ಲಿ. ಎಲ್ಲಿ? ಎಲ್ಲಿ? ಅಲ್ಲಿ. ಅಲ್ಲಿ ನಮ್ಮ ಕಾರು ಅಲ್ಲಿ. ನನಗೆ ಕಾರು ಹುಡುಕ್ಲಿಕ್ಕೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ಕಾರೊಳಗೆ ಹೋಗೋಣ, ಕಾರೊಳಗೆ ಹೋಗೋಣ. ಬನ್ನಿ.
ಬನ್ನಿ ಹೋಗೋಣ. ಲಾಕ್ನ ಯಾರು ನಮ್ಮ ಅಪ್ಪ ತೆಗಿತಾನ? ನಮಗೆ ಸ್ವೈಪರೇ ಸಿಗಲಿಲ್ಲ ಸುದೀನ್. ಸ್ವೈಪರ್ ಮಿಸ್ ಆದ. ಸ್ವೈಪರಿಗೆ ಸಂಡೇ ಅಲ್ಲ, ಅದಕ್ಕೆ ರಜಾ. ಓ ಶಿಟ್, ಹಲೋ, ಇದತ್ತಿದೆ ಅನ್ಕೊಂಡೆ, ಕೊಡ್ದಂಗೆ ಆಗ್ತಿತ್ತು. ನಾವು ಅಷ್ಟೊಳಗೆ ಹೋಗಿಲ್ಲ ಬಿಡು. ಕ್ಯಾಮ್ರಾ ಮುಂದೆ ಕುತ್ಕೊಂಡು ಏನು ಮಾತಾಡ್ತಾ ಇದ್ದೀನಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತೇನು ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಮಾತಾಡ್ತಿದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟು ದಿನವೂ ಕ್ಯಾಮ್ರಾ ಮುಂದೆನೇ ಮಾತಾಡ್ತಾ ಇದ್ದಿದ್ದು, ಬಟ್ ಸೆಟಪಲ್ಲಿ ಕುತ್ಕೊಂಡು ಮಾತಾಡ್ತಿರೋ ವಿಚಾರ ಬಂದು ಲೈಕ್ ಇವತ್ತು ನನ್ನ ಲ್ಯಾಪ್ಟಾಪ್ ನನ್ನ ಹತ್ರ ಇಲ್ಲ, ಓಕೆನಾ. ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟಿದ್ದೆ, ಕೆಲವು ವರ್ಕ್ ಇತ್ತು ಅಂತ ಹೇಳಿದ್ರು, ಸೊ ಹಾಗಾಗಿ ಕೊಟ್ಟಿದ್ದೆ. ಆ್ಯಂಡ್ ಏನು ಮಾಡಲಿ, ಫ್ರೀ ಕೂತಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ದೆನ್ ಸಡನ್ನಾಗಿ ನನ್ನ ಕ್ರಿಯೇಟರ್ಸ್ ಏಜೆನ್ಸಿ ನಿಮಗಿರೋದು ಗೊತ್ತೇ ಇದೆ ಅಲ್ವಾ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ದೆನ್ ಐ ಥಾಟ್ ಎಲ್ಲ ಕಸ್ಟಮರ್ಸಿಗೂ ವಿ ಸ್ಟಾರ್ಟೆಡ್ ಟು ಅಪ್ರೋಚ್. ಬಟ್ ದೆನ್ ನನಗಿವತ್ತು ಹಂಗೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸ್ತು, ನಾವಾಗೆ ಅಪ್ರೋಚ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ಅದೇ ಅವರಾಗೆ ನಮ್ಮ ಏಜೆನ್ಸಿನ ಹುಡ್ಕೊಂಡು ಬಂದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ದೆನ್ ಐ ಸ್ಟಾರ್ಟೆಡ್ ಟು ಥಿಂಕ್ ಆನ್ ದಿಸ್ ಆ್ಯಂಡ್ ದೆನ್ ಏನು ಪ್ಲ್ಯಾನ್ ಮಾಡಿದೆ ಗೊತ್ತಾ? ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ 10 ಡೇಸಿಗೆ ಕಾಂಟೆಂಟ್ ಕ್ರಿಯೇಷನ್ ಯಾವ ಥರ ಮಾಡಬೇಕು, ಯಾವ ವಿಡಿಯೋ ಮಾಡಬೇಕು, ಯಾವತ್ತು ಏನು ಪೋಸ್ಟ್ ಮಾಡಬೇಕು ಅನ್ನೋದನ್ನ ಲೈಕ್ ಜಸ್ಟ್ ಹೆಂಗೆ ಹೇಳಿ ನಿಮಗೆ, ಒಂದು ಟೈಟಲ್ ಅಂದ್ಕೊಳ್ಳಿ. ಯಾವ ವಿಡಿಯೋ ಮಾಡಬೇಕು ಅನ್ನೋದು ಒಂದು ಟೈಟಲ್ಲು. ಆ ಟೈಟಲ್ನೆಲ್ಲ ಬರೆದಿಟ್ಟಿದ್ದೀನಿ. ಆ್ಯಂಡ್ 10 ಡೇಸಿಗೆ ಸ್ಕ್ರಿಪ್ಟ್ ಬರಿತೀನಿ. ಡೈಲಿ ಬೆಳಿಗ್ಗೆ ಕೂತ್ರೆ ಸಾಕು, ಲೈಕ್ ಅದು ಒಂದು 15-20 ಸೆಕೆಂಡ್ಸ್ ಅಷ್ಟೇ. ನಾವು ಎಷ್ಟು ಎಜುಕೇಷ್ನಲ್ ವಿಡಿಯೋ ನಾವು ಮಾಡ್ತೀವೋ ಅಷ್ಟು ಕಸ್ಟಮರ್ಸಿಗೆ ನಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಿಲ್ಡಿಂಗ್ ದ ಟ್ರಸ್ಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಿಫೋರ್ ವಿ ಮೇಕಿಂಗ್ ದಿ ಬಿಲ್ಡಿಂಗ್ ದ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಬಿಫೋರ್ ಕಸ್ಟಮರ್ಸ್ ಆಗಲಿ ಕ್ಲೈಂಟ್ಸ್ ಆಗಲಿ ನಮ್ಮನ್ನು ಬಿಲೀವ್ ಮಾಡಿ ಅನ್ನೋಕ್ಕಿಂತ ಮುಂಚೆ ಬಿಲ್ಡಿಂಗ್ ದ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಟ್ರಸ್ಟ್ ನಾವು ಬಿಲ್ಡ್ ಮಾಡಬೇಕಂತ ಹೇಳಿದ್ರೆ ನಾನು ಎಜುಕೇಷ್ನಲ್ ವಿಡಿಯೋಸ್ ಮಾಡಬೇಕು. ದೆನ್ ದೇ ಹೌ ಟು ಫೀಲ್ ಲೈಕ್ ಎಸ್ ದಿಸ್ ಗಾಯ್ ನೋ ಹೌ ಟು ಪುಟ್ ಅವರ್ ಪ್ರಾಡಕ್ಟ್ಸ್ ಇನ್ ಟು ದ ಮಾರ್ಕೆಟ್ ಆ್ಯಂಡ್ ಹೌ ಟು ಮೇಕ್ ದ ಪ್ರಮೋಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಕ್ಲೈಂಟ್ಸಿಗೆ ಟ್ರಸ್ಟ್ ಬಿಲ್ಡ್ ಆಗಬೇಕು. ಆ ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ನಾನೀಗ ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ. ಐ ಮೀನ್ ಟೈಟಲ್, ಸ್ಕ್ರಿಪ್ಟ್ ಇನ್ ಟೈಟಲ್, ವಾಟ್ ಎವರ್ ಯು ಕಾಲ್. ಆ್ಯಂಡ್ ಡೈಲಿ ಒಂದು ವಿಡಿಯೋ ಮಾಡಬೇಕು. ಆ್ಯಂಡ್ ಸುದೀನ್ ಕೂಡ ಈಗ ಎಡಿಟಿಂಗಿಗೆ ರೆಡಿ ಆಗಿದ್ದಾನೆ. ಎಡಿಟಿಂಗಿಂದೊಂದು ಪ್ರಾಬ್ಲಮ್ ಇತ್ತು ಮುಂಚೆ ನಮಗೆ, ಈಗ ಎಡಿಟಿಂಗ್ ಪ್ರಾಬ್ಲಮ್ ಕೂಡ ಇಲ್ಲ. ಸುದೀನ್ ಇದ್ದಾನೆ. ಸುದೀನ್ ವಿಲ್ ಎಡಿಟ್ ದ ವೀಡಿಯೋಸ್. ಯಾಕೋ ಶೇರ್ ಮಾಡಬೇಕನ್ನಿಸ್ತು. ಪ್ರತಿಯೊಂದು ಪಾರ್ಟ್ ಆಫ್ ಮೈ ಲೈಫ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸಾಫ್ಟ್ ಬಾಕ್ಸ್ ಲೈಟ್ ನೋಡಿ ಏನು ಸಖತ್ತಾಗಿ ಬೀಳ್ತಾ ಇದೆ. ಇಲ್ಲಿದೆ ಸಾಫ್ಟ್ ಬಾಕ್ಸ್. ಆ್ಯಂಡ್ ಹಿಂಗೆ ಕೂತ್ಕೊಂಡ್ರೆ ನೋಡ್ಬೋದು ನೀವು ಏನು ಸಖತ್ತಾಗಿ ಬೀಳುತ್ತೆ ಅಂತ. ಹಿಂಗಾದರೆ ಸೈಡ್ ಲೈಕ್ ಇದು ಸಿನಿಮ್ಯಾಟಿಕ್ ಏನಂತಾರೆ, ಸಿನಿಮ್ಯಾಟಿಕ್ ಶ್ಯಾಡೋ ಅಂದ್ಕೊಳ್ಳಿ. ಲೈಕ್ ಈ ಕಡೆ ಶ್ಯಾಡೋ ಬೀಳಿಸೋದು ಆ್ಯಂಡ್ ಈ ಕಡೆ ಕವರ್ ಮಾಡೋದು. ದಿಸ್ ಈಸ್ ಕಾಲ್ಡ್ ಸಿನಿಮ್ಯಾಟಿಕ್ ಶ್ಯಾಡೋ. ಆ್ಯಂಡ್ ಇಫ್ ಯು ಪುಟ್ ದಟ್ ಒನ್, ಅದನ್ನು ಇಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿಟ್ಟರೆ ಆ್ಯಂಡ್ ಇಟ್ ವಿಲ್ ಕವರ್ ಅಪ್ ದಿ ಶ್ಯಾಡೋ, ಓಕೆನಾ. ಆ್ಯಂಡ್ ಇದೇನಕ್ಕೆ ಇಷ್ಟು ಮೇಲಿದೆ ಅಂತ ಯೋಚನೆ ಮಾಡಿ. ಲೈಕ್ ನಾನು ಇಲ್ಲಿದ್ದೀನಿ, ಅದು ಲೈಟಲ್ಲಿದೆ. ಲೈಟ್ ಯಾವಾಗಲೂ ಇಲ್ಲಿಂದ ಹಿಂಗೆ ಫಾಲೋ ಆಗಬೇಕು, ಓಕೆ. ಅದಕ್ಕೋಸ್ಕರ ಅದನ್ನಲ್ಲಿ ಇಟ್ಟಿರೋದು. ಆ್ಯಂಡ್ ಕೈಗೆ ಸಿಗಂಗಿರಬೇಕು. ನೀವು ನೋಡ್ತೀರಾ, ಅದು ನನಗೆ ಕೈಗೆ ಸಿಗಂಗಿದೆ ಈಗ ನೋಡಿ. ಕಾಣಿಸ್ಲಿಲ್ವಾ ನೋಡಿ ಈಗ. I can touch that one. Like if I want to grab that one, I can easily grab. ಓಕೆ, ಇದ್ಯಾಕೋ ಶೇರ್ ಮಾಡಬೇಕನ್ನಿಸ್ತು, ಮಾಡಿದ್ದೀನಿ. ಇದಾಗಿರುತ್ತೆ ನಮ್ಮ ಡೇ 45. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 46 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.